ಎಲ್ಲರಿಗೂ MCQ ಮಾಸ್ಟರ್ ಕ್ವಿಜ್ಗೆ ಸ್ವಾಗತ. ಇಂದಿನ ಮೊದಲನೇ ಪ್ರಶ್ನೆ, ಯಂತ್ರ ಇಂಡಿಯಾ ಲಿಮಿಟೆಡ್ನ ಪ್ರಧಾನ ಕಚೇರಿ ಎಲ್ಲಿದೆ? ಉತ್ತರ ಅಂಬಾಚರಿ, ನಾಗ್ಪುರ. ಇತ್ತೀಚೆಗೆ ಅರ್ಜೆಂಟೀನಾದ ಮೌಂಟ್ ಅಕಾಂಕಾಗುವಾ ಶಿಖರವನ್ನು ಏರಿದ ಅರುಣಾಚಲ ಪ್ರದೇಶದ ಪರ್ವತಾರೋಹಿ ಯಾರು? ಉತ್ತರ ಕಾಬಕ್ ಯಾನೋ. ಮೌಂಟ್ ಅಕಾಂಕಾಗುವಾ ಯಾವ ಖಂಡದ ಅತ್ಯಂತ ಎತ್ತರದ ಶಿಖರವಾಗಿದೆ? ಉತ್ತರ ದಕ್ಷಿಣ ಅಮೆರಿಕಾ. ಮೌಂಟ್ ಅಕಾಂಕಾಗುವಾ ಯಾವ ಪರ್ವತ ಶ್ರೇಣಿಯ ಭಾಗವಾಗಿದೆ? ಉತ್ತರ ಆಂಡೀಸ್ ಪರ್ವತ ಶ್ರೇಣಿ. ಮೌಂಟ್ ಅಕಾಂಕಾಗುವಾ ಶಿಖರದ ಅಂದಾಜು ಎಷ್ಟು ಎತ್ತರ? ಉತ್ತರ 6,961 ಮೀಟರ್. 2026ರ ಭೂವಿಜ್ಞಾನ ಕ್ಷೇತ್ರದ ಕ್ರಾಫೋರ್ಡ್ ಪ್ರಶಸ್ತಿಗೆ ಭಾಜನರಾದ ಭಾರತೀಯ ಮೂಲದ ವಿಜ್ಞಾನಿ ಯಾರು? ಉತ್ತರ ಡಾ. ವೀರಭದ್ರನ್ ರಾಮನಾಥನ್. ಕ್ರಾಫೋರ್ಡ್ ಪ್ರಶಸ್ತಿಯನ್ನು ಯಾವ ದೇಶದ ರಾಯಲ್ ಅಕಾಡೆಮಿ ಆಫ್ ಸೈನ್ಸ್ ನೀಡುತ್ತದೆ? ಉತ್ತರ ಸ್ವೀಡನ್. 2026ರ 6ನೇ ರಾಷ್ಟ್ರೀಯ ಬೆಳೆ ಪೋಷಣೆ ಶೃಂಗಸಭೆಯನ್ನು ಈ ಕೆಳಗಿನ ಯಾವ ನಗರದಲ್ಲಿ ಆಯೋಜಿಸಲಾಗಿದೆ? ಉತ್ತರ ಮುಂಬೈ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇತ್ತೀಚೆಗೆ ಯಾವ ಹೆಸರಿನ ಉನ್ನತ ಮಟ್ಟದ ಮೆರಿಟ್ ಕ್ರೆಡಿಟ್ ಕಾರ್ಡ್ ಅನ್ನು ಬಿಡುಗಡೆ ಮಾಡಿದೆ? ಉತ್ತರ PNB ಲಕ್ಸುರಾ. PNB ಲಕ್ಸುರಾ ಕಾರ್ಡ್ ಅನ್ನು ಯಾವ ನೆಟ್ವರ್ಕ್ ಪ್ಲಾಟ್ಫಾರ್ಮ್ ನಲ್ಲಿ ಬಿಡುಗಡೆ ಮಾಡಲಾಗಿದೆ? ಉತ್ತರ ವೀಸಾ ಇನ್ಫೈನೆಟ್. PNB ಲಕ್ಸುರಾ ಕಾರ್ಡ್ನ ವಿಶೇಷ ವೈಶಿಷ್ಟ್ಯಗಳಲ್ಲಿ ಒಂದಾದ ಕನ್ಸಿಯಾರ್ಜ್ ಸೇವೆ ಯಾವುದಕ್ಕೆ ಸಂಬಂಧಿಸಿದೆ? ಉತ್ತರ 24x7 ವೈಯಕ್ತಿಕ ಪ್ರಯಾಣ ಮತ್ತು ಜೀವನ ಶೈಲಿ ಸಹಾಯ. ಭಾರತದಲ್ಲಿ ಸಹ ಬ್ರಾಂಡೆಡ್ ರೂಪೇ ಕ್ರೆಡಿಟ್ ಕಾರ್ಡ್ ಬಿಡುಗಡೆ ಮಾಡಿದ ಮೊದಲ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ಯಾವುದು? ಉತ್ತರ ತ್ರಿಪುರ ಗ್ರಾಮೀಣ ಬ್ಯಾಂಕ್. ತ್ರಿಪುರ ಗ್ರಾಮೀಣ ಬ್ಯಾಂಕ್ ಸಹ ಬ್ರಾಂಡೆಡ್ ರೂಪೇ ಕ್ರೆಡಿಟ್ ಕಾರ್ಡ್ ಅನ್ನು ಯಾವ ಪ್ರಮುಖ ಬ್ಯಾಂಕ್ನೊಂದಿಗೆ ಜಂಟಿಯಾಗಿ ಬಿಡುಗಡೆ ಮಾಡಿದೆ? ಉತ್ತರ ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಇತ್ತೀಚೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಯಾವ ರಕ್ಷಣಾ ಸಾರ್ವಜನಿಕ ವಲಯದ ಉದ್ದಿಮೆಗೆ ಮಿನಿ ರತ್ನ ಕ್ಯಾಟಗರಿ 1 ಸ್ಥಾನಮಾನವನ್ನು ನೀಡಿದ್ದಾರೆ? ಉತ್ತರ ಯಂತ್ರ ಇಂಡಿಯಾ ಲಿಮಿಟೆಡ್. ಭಾರತದ ITIಗಳನ್ನು ನವೀಕರಿಸಲು ವಿಶ್ವ ಬ್ಯಾಂಕ್ ಇತ್ತೀಚೆಗೆ ಎಷ್ಟು ಮೊತ್ತದ ಸಾಲವನ್ನು ಅನುಮೋದಿಸಿದೆ? ಉತ್ತರ $830 ಮಿಲಿಯನ್. ಇತ್ತೀಚೆಗೆ ಸಂಸದೀಯ ವ್ಯವಹಾರಗಳ ಸಚಿವಾಲಯವು ಬಿಡುಗಡೆ ಮಾಡಿದ NYPS 2.0 ಪೋರ್ಟಲ್ನ ಪೂರ್ಣ ರೂಪವೇನು? ಉತ್ತರ ನ್ಯಾಷನಲ್ ಯೂತ್ ಪಾರ್ಲಿಮೆಂಟ್ ಸ್ಕೀಮ್. 2ನೇ ಭಾರತ-ಅರಬ್ ವಿದೇಶಾಂಗ ಸಚಿವರ ಸಭೆಯು ಎಲ್ಲಿ ನಡೆಯಿತು? ಉತ್ತರ ನವದೆಹಲಿ, ಭಾರತ. ಭಾರತದಲ್ಲಿ ವಲಸೆ ಕುರಿತ ರಾಷ್ಟ್ರಮಟ್ಟ ಸಮೀಕ್ಷೆಯನ್ನು ಯಾವ ಸಂಸ್ಥೆಯು ನಡೆಸಲು ನಿರ್ಧರಿಸಿದೆ? ಉತ್ತರ ರಾಷ್ಟ್ರೀಯ ಸಾಂಖ್ಯಿಕ ಕಚೇರಿ. ರಾಷ್ಟ್ರೀಯ ನ್ಯಾಯ ವಿಜ್ಞಾನ ವಿಶ್ವವಿದ್ಯಾಲಯದ ಪ್ರಧಾನ ಕಚೇರಿ ಎಲ್ಲಿದೆ?
ಉತ್ತರ: ಗಾಂಧಿನಗರ, ಗುಜರಾತ್. ರಾಷ್ಟ್ರೀಯ ಹೆದ್ದಾರಿ ಕಾರ್ಯಾಚರಣೆಯಲ್ಲಿ ಸೈಬರ್ ಭದ್ರತೆ ಮತ್ತು ದತ್ತಾಂಶ ಸಂರಕ್ಷಣೆಯನ್ನು ಬಲಪಡಿಸಲು ಐಎಚ್ಎಂಸಿಎಲ್ ಯಾವ ಸಂಸ್ಥೆಯೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ? ಉತ್ತರ: ರಾಷ್ಟ್ರೀಯ ನ್ಯಾಯ ವಿಜ್ಞಾನ ವಿಶ್ವವಿದ್ಯಾಲಯ.